20,000 ಇನ್ವೆಸ್ಟ್ಮೆಂಟ್ ಮಾಡಿ 40 ಲಕ್ಷ ಹೇಗೆ ದುಡಿಯೋದು 1 ಎಕರೆಗೆ ಅಂತ ಹೇಳ್ಕೊಡ್ತೀನಿ. ಇಂಡಿಯನ್ ಸ್ಪೈಸ್ ನರ್ಸರಿನ ವಾಚ್ ಮಾಡ್ತಾ ಇರಿ ಸರ್. ನಾನು ಈಗ ಬುಟ್ಟಿ ಗಿಡ ತಗೊಂಡೆ, 1 ಅಡಿ ಆಳ, 1 ಅಡಿ ಅಗ್ಲ, 1 ಅಡಿ ಆಳ ಅಗ್ಲ ಉದ್ದ ಹೊಡೆದ್ಬಿಟ್ಟು ಆ ಭೂಮಿಗೆ ಏನಾದ್ರು ಹಾಕ್ಬೇಕಾ? ಬೇವಿನ ಹಿಂಡಿ, ಸಗಣಿ ಏನಾದ್ರು ಹಾಕ್ಬೇಕಾ? ಅದಕ್ಕೆ ನಾವು ಫಸ್ಟ್ pH ಯಾವ್ದೇ ಗಿಡಗಳು ಹಾಕುವಾಗ ಮಣ್ಣು ಮಾದರಿ ನೋಡ್ಕೊಬೇಕು. pH ನೋಡ್ಬೇಕು. ಎಷ್ಟಿರ್ಬೇಕು pH ಇದಕ್ಕೆ? 5.5 6.5 ಒಳಗಡೆ ಇರ್ಬೇಕು. 5ರಿಂದ ಮೇಲೆ 6ರಿಂದ ಒಳಗಡೆ ಇರ್ಬೇಕು ರೇಂಜ್ ಅಲ್ಲಿ. ಆಮೇಲೆ ಗಿಡ ಹಿಂಗೆ ಮೇಲೆ ನೆಟ್ಬಿಟ್ರೆ ಇದಕ್ಕೆ ಬ್ಯಾಲೆನ್ಸ್ ಸಿಗಲ್ಲ, ಇಲ್ಲೂ ಕಂದು ಸ್ಟಾರ್ಟ್ ಆಗುತ್ತೆ. ಈ ಗಿಡ ಮಂಟಗಳ ಸಂಭವ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಆಳ ಮಾಡ್ಕೊಂಡ್ರೆ ಈ ಗಿಡ ಬಂದಂಗ್ ಸ್ವಲ್ಪ ಮಣ್ಣು ಮಾಡಿ ಈ ತರ ನಾವು 1 ಅಡಿ ಆಳ 1 ಅಡಿ ಗುಂಡಿ ಹುಡ್ದೆ ಅದಕ್ಕೆ ಏನಾದ್ರು ಬೇವಿನ ಹಿಂಡಿ, ಸಗಣಿ ಗೊಬ್ಬರ ಹಾಕ್ಬೇಕಾ? ಅದೆಲ್ಲ ಹಾಕ್ಲೇಬೇಕು. ಒಂದು 1/4 kg ಬೇವಿನ ಹಿಂಡಿ, 1/4 kg ಸಗಣಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಎಲ್ಲ ಹಾಕ್ತೆ ಗಿಡ ನೆಟ್ಟೆ. ಅಲ್ಲಿ ಗಿಡ ನೆಟ್ಬಿಟ್ಟು ಫುಲ್ ಮುಚ್ಚಂಗಿಲ್ಲ, ಒಂದು 3 ಇಂಚು ಜಾಗ ಬಿಟ್ಕೊಂಡಿರ್ಬೇಕು. ಆ ಗಿಡ ಬಂದಂಗ್ ಸ್ವಲ್ಪ ಮಣ್ಣು ಕೈಲಿ ಹಾಕ್ತಾ ಇರ್ಬೇಕು. ಸ್ಲೋಪ್ ಮಾಡ್ಕೊಬೇಕು. ಎಷ್ಟು ಹಸಿಗೆ ಎಷ್ಟು ಒಣಗಿದ್ ಬರುತ್ತೆ? 1 kg ಡ್ರೈ ಮಾಡ್ಲಿಕ್ಕೆ 5 kg ಹಸಿದ್ ಬೇಕಾಗುತ್ತೆ. 5 kg ಹಸಿದ್ 1 kg ಡ್ರೈ, ಟೋಟಲ್ 15 kgಗೆ 3 kg. ತುಂಬಾ ಜನಗಳು ಹೇಳ್ತೀನಿ, ಪ್ಲಾಂಟಿಂಗ್ ಮಾತಾಡೋದು ಒಂದೊಂದ್ ಗಿಡಕ್ಕೂ ಒಂದೊಂದ್ ತರ ಇರುತ್ತೆ. ಅಡಿಕೆಗೆ ಡಿಫ್ರೆಂಟ್ ಪ್ಲಾಂಟಿಂಗ್ ಇರುತ್ತೆ, ತೆಂಗುಗೆ ಡಿಫ್ರೆಂಟ್ ಪ್ಲಾಂಟ್ ಇರುತ್ತೆ, ಕಾಡಮಮ್ಮಿಗೆ ಡಿಫ್ರೆಂಟ್ ಪ್ಲಾಂಟಿಂಗು. ನೀವು ಎಜುಕೇಶನ್ ಇಂಪಾರ್ಟೆಂಟ್. 1 ಎಕರೆಗೆ 40 ಲಕ್ಷ ಹೇಗೆ ದುಡಿಯೋದು ಅಂತ ಒಂದು ಟ್ರೈನ್ ಅಪ್ ಮಾಡ್ತಾ ಇದೀವಿ. ನಿಮಗೆ ಕೆಲವೇ ರೂಪಾಯಿಗಳು, ಒಂದು 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 40 ಲಕ್ಷ ದುಡಿಯೋದು ಹೆಂಗೆ? ಎವ್ರಿ ಇಯರ್